ನಮಸ್ಕಾರ. ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಶಾಂತಿನಿಕೇತನ ಯುವಕ ಸಂಘದ ಗಣೇಶ ಪ್ರತಿಷ್ಠಾಪನೆ ಮಾಡಿರುವಂತಹ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಮಡಿಕೇರಿಯ ಬಹಳ ಪ್ರಸಿದ್ಧವಾದಂತಹ ಗಣೇಶೋತ್ಸವ ಸಮಿತಿ ಶಾಂತಿನಿಕೇತನ ಯುವಕ ಸಂಘ ಕಳೆದ ಬಹಳಷ್ಟು ವರ್ಷ, ಅಂದ್ರೆ ಈ ವರ್ಷ 46ನೇ ವರ್ಷದ ಗಣೇಶೋತ್ಸವನ ಇವರು ಮಾಡ್ತಾ ಇದ್ದಾರೆ. ಅಯೋಧ್ಯೆಯ ಶ್ರೀರಾಮನ ಮೂರ್ತಿ ಯಾವ ರೀತಿ ಇದೆ ಅದೇ ರೀತಿಯಾದಂತಹ ಗಣೇಶನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶಾಂತಿನಿಕೇತನ ಯುವಕ ಸಂಘದವರು ಪ್ರತಿ ಬಾರಿ ವಿಶಿಷ್ಟವಾಗಿ ತಮ್ಮ ಗಣೇಶೋತ್ಸವನ ಆಚರಿಸ್ಕೊಳ್ತಾರೆ. ಈ ಬಾರಿ 46ನೇ ವರ್ಷದ ಗಣೇಶೋತ್ಸವನ್ನ ಬಹಳ ವಿಶಿಷ್ಟವಾಗಿ ಆಚರಣೆ ಮಾಡಬೇಕು ಅಂತ ಅನ್ಕೊಂಡು ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರದ ಒಳ ಆವರಣ ಯಾವ ರೀತಿ ಇದೆ ಅದೇ ರೀತಿಯಾದಂತಹ ಆವರಣವನ್ನು ಇಲ್ಲಿ ಕೂಡ ರಚನೆ ಮಾಡಿದ್ದಾರೆ. ವಿಶ್ವ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಪ್ರಭು ಶ್ರೀರಾಮನ ಬಾಲ್ಯಾವಸ್ಥೆಯ ಬಾಲರಾಮನ ರೂಪದ ಮೂರ್ತಿಯಂತೆಯೇ ಇರುವಂತಹ ಗಣೇಶನ ಮೂರ್ತಿಯನ್ನ ಈ ಬಾರಿ ಶಾಂತಿನಿಕೇತನ ಯುವಕ ಸಂಘದವರು ತಮ್ಮ ವಿಜೃಂಭಣೆಯ ಗಣೇಶೋತ್ಸವದ ಆಚರಣೆಗೆ ಆಯ್ಕೆ ಮಾಡಿಕೊಂಡಿದ್ದು ಮಾತ್ರ ಬಹಳ ವಿಶೇಷ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಮಂಟಪದಲ್ಲಿ ವಿಶೇಷ ಕಥೆಯೊಂದನ್ನು ಅಳವಡಿಸಿದ್ದು, ಲೋಕ ಕಲ್ಯಾಣಕ್ಕಾಗಿ ಮಯೂರೇಶನಿಂದ ಸಿಂಧು ದೈತ್ಯನ ಸಂಹಾರ ಎನ್ನುವ ಕಥಾ ಸಾರಾಂಶವನ್ನು ಶೋಭಾಯಾತ್ರೆಯ ಸಂದರ್ಭದಲ್ಲಿ ಪ್ರದರ್ಶನ ನೀಡಲಾಗುತ್ತದೆ. ಹೀಗೆ ಮಡಿಕೇರಿಯ ಜನತೆಯ ಬಹು ಬೇಡಿಕೆಯ ಹಾಗೂ ಬಹಳ ದಿನಗಳ ಕಾಯುವಿಕೆಯ ಶಾಂತಿನಿಕೇತನ ಯುವಕ ಸಂಘದ ಗಣೇಶೋತ್ಸವದ ಮೆರವಣಿಗೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಆ ಭವ್ಯ ಶೋಭಾಯಾತ್ರೆಯ ಕ್ಷಣಕ್ಕಾಗಿ ಕಾಯುತ್ತಾ ಶಾಂತಿನಿಕೇತನ ಯುವಕ ಸಂಘದ ಅಧ್ಯಕ್ಷರಾದ ಚೇತನ್ ಹಾಗೂ ಸರ್ವ ಪದಾಧಿಕಾರಿಗಳ ಶ್ರಮಕ್ಕೆ ದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಮುಂದಿನ ಭವ್ಯ ಶೋಭಾಯಾತ್ರೆಯ ಕ್ಷಣಕ್ಕಾಗಿ ಕಾಯೋಣ. ಓಂ ಷಡಂಗುಲ ಮಹಾಬಲಾಯ ನಮಃ. ಓಂ ಷಣ್ಮುಖಾಯ ನಮಃ. ಓಂ ಷಣ್ಮುಖ ಭ್ರಾತೃ ನಮಃ.